ನನ್ನ ಪ್ರೀತಿಯ ಕರ್ನಾಡಿನ ಜನತೆಗೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಲಾಗಲ್ಲಿ ನಾನು ಬಿನ್ ಬ್ಯಾಗನ್ನು ಅನ್ಬಾಕ್ಸ್ ಮಾಡತ್ತೀನಿ. ಮತ್ತು ವರ್ಕ್ ಮಾಡೋಕ್ಕೆ ಟೇಬಲನ್ನು ಆರ್ಡರ್ ಮಾಡಿದೆ. ಅದನ್ನ ಅನ್ಬಾಕ್ಸ್ ಮಾಡ್ತೀನಿ ಮತ್ತು ಅಸೆಂಬಲ್ ಮಾಡ್ತೀನಿ. ಅದು ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಅಂತ. ಬಿನ್ ಬ್ಯಾಗ್ ತುಂಬ ಕಂಫರ್ಟ್ ಆಗಿತ್ತು. ನನ್ನ ಫ್ರೆಂಡ್ ಮನೆಯಲ್ಲಿ ನೋಡಿದಾಗ ಅದಕ್ಕೋಸ್ಕರ ಅದು ಬಿನ್ ಬ್ಯಾಗನ್ನು ಆರ್ಡರ್ ಮಾಡಿದ್ದೀನಿ. ಅಮೆಝಾನ್ ಬ್ರ್ಯಾಂಡ್ ಇದೆ, ಚೆನ್ನಾಗಿದೆ. ಅದಕ್ಕೋಸ್ಕರ ನಿಮಗೂ ತೋರಿಸ್ತೀನಿ ಯಾವ ಥರ ಇದೆ ಅನ್ನೋದನ್ನು. ಫ್ಯಾಬ್ರಿಕ್ಕಿಂದ ಮಾಡಿದ್ದಾರೆ ಅಂದ್ಕೊಳ್ತೀನಿ. ಅದು ಕ್ಲೀನಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಇದೆ ಅನ್ನೋದನ್ನು. ಇವಾಗ ಇದನ್ನ ಓಪನ್ ಮಾಡೋಣ. ಇವಾಗ ಬಿನ್ ಬ್ಯಾಗ್ನ ಈ ಥರ ಪ್ಯಾಕ್ ಮಾಡಿದ್ದಾರೆ. ಇವಾಗ ಇದನ್ನ ಓಪನ್ ಮಾಡ್ತೀನಿ. ಇವಾಗ ಮತ್ತು ಒಂದು ಒಳಗಡೆ ಒಂದು ಪ್ಲಾಸ್ಟಿಕ್ ಇದೆ. ಇದರಲ್ಲಿ ಪ್ಲಾಸ್ಟಿಕಲ್ಲಿ ಅದನ್ನ ಬ್ಯಾಗ್ ಹಾಕಿದ್ದಾರೆ. ಓಪನ್ ಮಾಡೋಣ ಇವಾಗ. ಫೈನಲಿ ಬಿನ್ ಬ್ಯಾಗ್ ಈ ಥರ ಇದೆ, ನೀವು ನೋಡ್ತಾ ಇದ್ದೀರಿ. ನೀವು ನೋಡ್ತಾ ಇದ್ದೀರಿ, XXL ಬಿನ್ ಬ್ಯಾಗ್ ಇದೆ. ಇದ್ರ ಮೇಲೆ ಕೂತ್ಕೊಂಡು ತೋರಿಸ್ತೀನಿ ಯಾವ ಥರ ಇದೆ ಅನ್ನೋದನ್ನು. ಫ್ರೆಂಡ್ಸ್, ಬಿನ್ ಬ್ಯಾಗ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ನಿಮಗೇನಾದರೂ ಆಫೀಷಿಯಲ್ ಮೇಲೆ ಕುಂತು ವರ್ಕ್ ಮಾಡಿ ಬೇಜಾರಾತಂತಂದ್ರೆ ಇದ್ರ ಮೇಲೆ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ಒಂಥರ ಕಂಫರ್ಟ್ ಫೀಲ್ ಅಂತ ಹೇಳ್ಬೋದು. ಇದನ್ನ ಯೂಸ್ ಮಾಡಿದಾದ್ಮೇಲೆ ನೀವೇ ಹೇಳ್ತೀರಿ ಯಾವ ಥರ ಫೀಲ್ ಇದೆ ಅನ್ನೋದನ್ನು. ಒಂದು ವೇಳೆ ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಚೆನ್ನಾಗಿದೆ. ಅಮೆಝಾನ್ ಬ್ರ್ಯಾಂಡ್ದು ಸೋಲಿಮೋ ಅಂತ ಒಂಥರ ತುಂಬ ಕಂಫರ್ಟಾಗಿದೆ ಅಂತ ಹೇಳ್ಬೋದು. ನಾನು ತೊಗೊಂಡೋಗಿದ್ದ ಪ್ರೈಸ್ ಒಂದು 1700 ಇತ್ತು. ಇವಾಗ ಎಷ್ಟಿದೆ ಒಂದ್ಸಲಿ ಚೆಕ್ ಮಾಡಿ. ನಾನು ಮಾತ್ರ ರೆಫರ್ ಮಾಡ್ತೀನಿ, ತುಂಬ ಕಂಫರ್ಟಾಗಿದೆ ಅಂತ ಹೇಳ್ಬೋದು. ಏನು ತೊಂದರೆ ಇಲ್ಲ, ತೊಗೋಬೋದು. ಈ ಥರ ಇದೆ ಫ್ರೆಂಡ್ಸ್. ಕೂತ್ಕೊಂಡಾದ್ಮೇಲೆ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಅಲ್ಟಿಮೇಟ್ ಅಂತ ಹೇಳ್ಬೋದು. ಬೆಸ್ಟ್ ಕಂಫರ್ಟ್ ಅಂತ ಹೇಳ್ಬೋದು. ನೀವು ಒಂದ್ಸಲಿ ತೊಗೊಳ್ರಿ, ಟ್ರೈ ಮಾಡಿದಾದ್ಮೇಲೆ ನಿಮ್ಮ ಒಪಿನಿಯನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ. ಇವಾಗ ನಾವು ಪ್ರಾಡಕ್ಟ್ ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದು ಬ್ರ್ಯಾಂಡ್ ಬಂದುಬಿಟ್ಟು ಅಮೆಝಾನ್ ಬ್ರ್ಯಾಂಡ್ ಸೋಲಿಮೋ ಅಂತ. ಇದು ಮಟೀರಿಯಲ್ ಬಂದುಬಿಟ್ಟು ಫಾಕ್ಸ್ ಲೆದರ್ ಬರ್ತೈತಿ. ಇದ್ರದ್ದು ಕಲರ್ ಬ್ರೌನ್ ಇದೆ. ಇವಾಗ ನಾವು ಪ್ರಾಡಕ್ಟ್ ಸ್ಪೆಸಿಫಿಕೇಷನ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಮೊದಲೇದಾಗಿ ಡೈಮೆನ್ಷನ್ ಬಂದುಬಿಟ್ಟು 58 ಸೆಂಟಿಮೀಟರ್ ಡೆಪ್ತ್ ಬರ್ತೈತಿ ಆ್ಯಂಡ್ 58 ಸೆಂಟಿಮೀಟರ್ಸ್ ವಿಡ್ತ್ ಬರ್ತೈತಿ. ಮತ್ತು 99 ಸೆಂಟಿಮೀಟರ್ಸ್ ಏನಿದೆಯಲ್ಲ ಅದು ಹೈಟ್ ಬರ್ತೈತಿ ಅಂತ ಹೇಳ್ಬೋದು. ಇದನ್ನು ಯೂಸ್ ಮಾಡೋಕ್ಕೆ ಏಜ್ ರೇಂಜ್ ಬಂದುಬಿಟ್ಟು ವಯಸ್ಸಾದವರು ಯೂಸ್ ಮಾಡ್ಬೋದು, ಅಡಲ್ಟ್ಸ್ ಅಂತಲೇ ಹೇಳ್ಬೋದು. ಇದ್ರದ್ದು ಬ್ಯಾಗ್ ವೆಯ್ಟ್ ಬಂದುಬಿಟ್ಟು 2500 ಗ್ರಾಮ್ಸ್ ಬರ್ತೈತಿ, ಅಂತಂದ್ರೆ 2.5 kg ಬರ್ತೈತಿ. ಇದು ಸೈಜ್ ನಾನು ನಿಮಗೆ ಮೊದಲೇ ತಿಳಿಸಿರೋ ಹಾಗೆ ಇದು XL ಸೈಜ್ ಇದೆ. ಇದು ಒರಿಜಿನ್ ಆಫ್ ಕಂಟ್ರಿ ಬಂದ ಇಂಡಿಯಾ ಅಂತ ಹೇಳ್ಬೋದು. ಪ್ರಾಡಕ್ಟ್ ಇನ್ಸ್ಟ್ರಕ್ಷನ್ಸ್ ಏನಪ್ಪ ಅಂತಂತಂದ್ರೆ, ಈ ಬಿನ್ ಬ್ಯಾಗ್ನ ನಾರ್ಮಲ್ ಬಟ್ಟೆಯಿಂದ ಕ್ಲೀನ್ ಮಾಡ್ಬೋದು. ಯಾವುದೇ ಶಾರ್ಪ್ ಇದ್ದಾಗಲಿ ಬೇರೆ ಯಾವುದೇ ವಸ್ತುಗಳಿಂದ ಇದನ್ನ ಕ್ಲೀನ್ ಮಾಡೋ ಹಾಗಿಲ್ಲ. ಆಲ್ಮೋಸ್ಟ್ ಆಲ್ ನಾನು ಈ ಪ್ರಾಡಕ್ಟ್ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಹೇಳಿದ್ದೀನಿ.
ನಿಮಗೂ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ವೇಳೆ ನಿಮ್ಗೇನಾದರೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನಾನು ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲಿ ನೀವು ಚೆಕ್ ಮಾಡಿರಿ. ಮತ್ತು ಅಮೆಝಾನ್ ವೆಬ್ಸೈಟಲ್ಲಿ ಹೋಗಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಡ್ರಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ಬಾಯ್.